ಸಮಸ್ತ ಕನ್ನಡಿಗರಿಗೂ ನಮಸ್ತೆ. ಈ ದಿನ ನಾನು ಭಾರತದಲ್ಲಿ ಮಹಿಳೆಯರಿಗಾಗಿ ಶಾಲಾ ಶಿಕ್ಷಣವನ್ನು ಆರಂಭಿಸಿದ ಮೊದಲ ವ್ಯಕ್ತಿ, ಸಮಾಜ ಸುಧಾರಕರು, ಸತ್ಯಶೋಧಕ ಸಮಾಜದ ಸ್ಥಾಪಕರು ಆದಂತಹ ಮಹಾತ್ಮ ಜ್ಯೋತಿಬಾ ಫುಲೆ ಅವರ ಬಗ್ಗೆ ನಿಮ್ಮ ಮುಂದೆ ಹೇಳೋಕೆ ಬಂದಿದ್ದೀನಿ. ಹಾಗಿದ್ರೆ ಬನ್ನಿ ಅವರ ಜೀವನ ಕಥೆಯನ್ನ ತಿಳಿದುಕೊಳ್ಳೋಣ. ಇವರು ಆಗಸ್ಟ್ 11, 1827ರಲ್ಲಿ ಮಹಾರಾಷ್ಟ್ರದ ಪುಣೆ ಹತ್ತಿರದ ಕಟಗುನ್ ಎಂಬ ಹಳ್ಳಿಯಲ್ಲಿ ಜನಿಸ್ತಾರೆ. ಇವರ ತಂದೆ ಗೋವಿಂದರಾವ್ ಫುಲೆ, ತಾಯಿ ಚಿಮ್ನಾಬಾಯಿ ಫುಲೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಮರಾಠಿ ವಿದ್ಯಾಲಯದಲ್ಲಿ ಪೂರ್ಣಗೊಳಿಸ್ತಾರೆ. ಪ್ರೌಢ ಶಿಕ್ಷಣ ಕಲಿತಾ ಇರಬೇಕಾದ್ರೆ ಕ್ರೈಸ್ತ ಮಿಷನರಿಯಲ್ಲಿ ಕಲಿತವರು ಧರ್ಮದ್ರೋಹಿಗಳಾಗ್ತಾರೆ ಎನ್ನುವಂತಹ ಸುಳ್ಳು ಸುದ್ದಿಯಿಂದ ಅವರ ತಂದೆ ಅವರ ಶಾಲೆಯನ್ನ ಬಿಡಿಸಿ ಅವರಿಗೆ 13ನೇ ವಯಸ್ಸಿನಲ್ಲಿ ಸಾವಿತ್ರಿಬಾಯಿ ಅನ್ನೋರ ಜೊತೆ ಬಾಲ್ಯ ವಿವಾಹವನ್ನ ಮಾಡ್ತಾರೆ. ನಂತರ ಒಬ್ರು ಪಂಡಿತರು ಬಂದು ಇಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು ಅಂದಾಗ ಅವರ ತಂದೆ ಸ್ಕಾಟಿಷ್ ಆಂಗ್ಲ ಮಾಧ್ಯಮದಲ್ಲಿ ಅವರಿಗೆ ಶಿಕ್ಷಣವನ್ನ ಕೊಡಿಸ್ತಾರೆ. ನಂತರ ಅವರು ನಾನು ಪಡೆದಿರುವಂತಹ ಶಿಕ್ಷಣವನ್ನ ಪ್ರತಿಯೊಬ್ಬರೂ ಪಡೀಲೇಬೇಕು ಅನ್ನುವಂತಹ ಆಶಯದಿಂದ 1848ರಲ್ಲಿ ಅಸ್ಪೃಶ್ಯ ಹೆಣ್ಣು ಮಕ್ಕಳಿಗಾಗಿ ಒಂದು ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಆದರೆ ಸಂಪ್ರದಾಯನಿಷ್ಠ ಸವರ್ಣೀಯರ ಕಾಟದಿಂದ ಅವರೆಲ್ಲರೂ ಈ ಶಾಲೆಯನ್ನ ನೀವು ಬಂದ್ ಮಾಡಲೇಬೇಕು, ಇಲ್ಲ ಅಂತಂದ್ರೆ ನಿಮ್ಮನ್ನ ಸಾಮಾಜಿಕ ಬಹಿಷ್ಕಾರ ಹಾಕ್ತೀವಿ ಅಂತ ಹೇಳಿ ಅವರಿಗೆ ಧಮಕಿಯನ್ನು ಕೊಟ್ಟಾಗ ಆ ಶಾಲೆಯನ್ನ ಮುಚ್ಚಲಾಗುತ್ತೆ. ಆದ್ರೆ ಅಷ್ಟಕ್ಕೆ ಅವರು ಸೋಲೊಪ್ಕೊಳ್ಳೋದಿಲ್ಲ. ಅವ್ರ ಹೆಂಡತಿ ಸಾವಿತ್ರಿಬಾಯಿ ಫುಲೆ ಅವರು ಕೂಡ ಅನಕ್ಷರಸ್ಥರಾಗಿರ್ತಾರೆ. ಅವರಿಗೆ ಶಿಕ್ಷಣವನ್ನು ಕೊಡಿಸ್ತಾರೆ. ನಂತರ 1851ರಲ್ಲಿ ಮತ್ತು ಹೆಣ್ಣು ಮಕ್ಕಳ ಶಾಲೆಯನ್ನ ಪ್ರಾರಂಭ ಮಾಡ್ತಾರೆ. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಇರುತ್ತೆ. ಸಮಸ್ಯೆ ಅಂತಂದ್ರೆ ಉಚ್ಚವರ್ಣೀಯ ಶಿಕ್ಷಕರು ಅಸ್ಪೃಶ್ಯ ವಿದ್ಯಾರ್ಥಿಗಳ ಜೊತೆಗೆ ಆತ್ಮೀಯತೆಯನ್ನ ಹೊಂದಿರುವುದಿಲ್ಲ. ಹಾಗಾಗಿ ಅವರು ತಮ್ಮ ಹೆಂಡತಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಕೇಶವರಾವ್ ಭವಾಲ್ಕರ್ ಎಂಬುವರಿಂದ ತರಬೇತಿಯನ್ನು ಕೊಡಿಸಿ ಅವರನ್ನ ಶಿಕ್ಷಕಿಯನ್ನಾಗಿ ಮಾಡ್ತಾರೆ. ಆದ್ರೆ ಅವರು ಕಲಿಸೋಕೆ ಹೋಗುವಾಗ ಅಲ್ಲಿ ಇದ್ದಂತ ಸಂಪ್ರದಾಯ ನಿಷ್ಠ ಸವರ್ಣೀಯರು ಅವರ ಮೇಲೆ ಶಗನಿ ಮತ್ತು ಕೆಸರನ್ನ ಏರಿಸ್ತಾ ಇರ್ತಾರೆ. ಅವರಿಗೆ ತುಂಬಾ ತೊಂದರೆಯನ್ನ ಕೊಡ್ತಾರೆ. ಆದ್ರೂ ಕೂಡ ಅವರು ಆ ತೊಂದರೆಗಳಿಗೆ ಲೆಕ್ಕಿಸದೆ ಶಾಲೆಗೆ ಹೋಗಿ ಹೆಣ್ಮಕ್ಳಿಗೆ ಶಿಕ್ಷಣವನ್ನ ಕೊಡ್ತಾ ಇರ್ತಾರೆ. ಅವರು ಶಾಲೆಗೆ ಹೋಗ್ಬೇಕಾದ್ರೆ ಹಳೆ ಸೀರೆಯನ್ನ ಉಟ್ಕೊಂಡು ಹೋಗ್ತಾರೆ. ಯಾಕಂದ್ರೆ ದಾರಿ ಉದ್ದಕ್ಕೂ ಅವರಿಗೆ ಶಗನಿ ಮತ್ತು ಕೆಸರುಗಳನ್ನ ಎರಿಸ್ತಾ ಇರ್ತಾರೆ. ಮತ್ತು ಶಾಲೆಗೆ ಹೋಗಿ ಹೊಸ ಬಟ್ಟೆಯನ್ನ ಉಟ್ಕೊಂಡು ಮಕ್ಕಳಿಗೆ ಪಾಠವನ್ನ ಮಾಡ್ತಾರೆ. ಹಾಗಾಗಿ ಅವರು ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಅನ್ನುವಂತಹ ಪಾತ್ರಕ್ಕೂ ಕೂಡ ಅವ್ರು ಏನಾಗಿದ್ದಾರೆ ಅಂತಂದ್ರೆ ಭಾಜನರ. ಒಂದು ಬಾರಿ ಸವರ್ಣೀಯರೆಲ್ಲರೂ ಸೇರ್ಕೊಂಡು ಸಾರ್ವಜನಿಕ ಬಾವಿಗಳಲ್ಲಿ ಇರುವಂತಹ ನೀರನ್ನ ಬಳಸಬಾರ್ದು ಅಂತ ಹೇಳಿ ನಿಷೇಧ ಮಾಡಿರ್ತಾರೆ. ಆದ್ರೆ ಜ್ಯೋತಿಬಾ ಫುಲೆ ಅವರು ತಮ್ಮ ಮನೆಯ ಬಾವಿಯಿಂದ ನೀರನ್ನ ಉಪಯೋಗಿಸಕ್ಕೆ ಅಸ್ಪೃಶ್ಯರಿಗೆ ಕರೆಯನ್ನ ಕೊಡ್ತಾರೆ. ಆ ನಿಯಮವನ್ನ ಉಲ್ಲಂಘಿಸಿರೋ ಕಾರಣಕ್ಕಾಗಿ ಸವರ್ಣೀಯರೆಲ್ಲರೂ ಸೇರ್ಕೊಂಡು ಒಂದು ಸಭೆಯನ್ನ ಮಾಡ್ತಾರೆ. ಅಲ್ಲಿ ಜ್ಯೋತಿಬಾ ಫುಲೆ ಅವ್ರಿಗೆ ಹೇಳ್ತಾರೆ, ನೀವು ನಮ್ಮ ನಿಯಮಗಳನ್ನ ಮುರಿತಾ ಇದ್ದೀರಾ ಅಂದಾಗ ಜ್ಯೋತಿಬಾ ಫುಲೆ ಅವರು ಅವರಿಗೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ. ನೀವು ನಡೆಸ್ತಾ ಇರುವಂತಹ ಡಾಂಬಿಕ ಸಂಸ್ಕೃತಿಯನ್ನ ನಾನು ಒಪ್ಪೋದಿಲ್ಲ. ಈ ವರ್ಣ ವ್ಯವಸ್ಥೆ ಆಗ್ಲಿ, ಜಾತಿ ವ್ಯವಸ್ಥೆ ಆಗ್ಲಿ, ಇವುಗಳನ್ನ ದೇವರು ಮಾಡಿದ್ದಲ್ಲ, ಇವುಗಳನ್ನೆಲ್ಲ ನೀವೇ ಮಾಡಿದ್ದು ಅಂತ ಹೇಳಿ ಅವ್ರಿಗೆ ವಾದವನ್ನ ಮಾಡ್ತಾರೆ. ಮತ್ತೆ ಕೆಲವೊಂದು ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ತಾರೆ. ಪತಿ ಸತ್ತಾಗ ಪತ್ನಿ ಯಾಕೆ ಚಿತೆಗೆ ಹಾರಬೇಕು, ಅದೇ ಪತ್ನಿ ಸತ್ತಾಗ ಪತಿ ಯಾಕೆ ಚಿತೆಗೆ ಹಾರೋದಿಲ್ಲ ಅನ್ನುವಂತ ಪ್ರಶ್ನೆಗಳನ್ನ ಅವ್ರಿಗೆ ಕೇಳ್ತಾರೆ. ಮತ್ತೆ ಒಬ್ಬ ಪುರುಷ ತನ್ನ ಹೆಂಡತಿ ಇರುವಾಗಲೇ ಇನ್ನೊಬ್ಬಳನ್ನ ಸವತಿಯಾಗಿ ತಗೋಬಹುದು, ಆದ್ರೆ ಅದೇ ಹೆಂಡತಿ ನಾನು ಇನ್ನೊಬ್ಬ ಗಂಡನನ್ನ ಪಡಿತೀನಿ ಅಂತಂದಾಗ ನಮ್ಮ ಪುರುಷ ಸಮಾಜ ಒಪ್ಪುತ್ತಾ ಅಂತ ಪ್ರಶ್ನೆಗಳನ್ನು ಮಾಡಿದಾಗ ಅವರ ಹತ್ರ ಯಾವುದೇ ಉತ್ತರಗಳಿರುವುದಿಲ್ಲ. ಆ ಸಭೆಯನ್ನ ಮುಗಿಸ್ಕೊಂಡು ಜ್ಯೋತಿಬಾ ಫುಲೆ ಅವರು ಮನೆಗೆ ಬರ್ತಾರೆ. ಮನೆಗೆ ಬಂದಾಗ ಮನೆಯಲ್ಲಿ ಒಂದು ಚರ್ಚೆ ನಡೀತಾ ಇರುತ್ತೆ. ಸಾವಿತ್ರಿಬಾಯಿ ಫುಲೆ ಅವರಿಗೆ ಮಕ್ಕಳಾಗ್ತಾ ಇಲ್ಲ, ಹಾಗಾಗಿ ನಾವು ನಮ್ಮ ಮಗನಿಗೆ 2ನೇ ಮದುವೆ ಮಾಡಬೇಕು ಅಂತ. ಜ್ಯೋತಿಬಾ ಅವರು ಬಂದಾಗ ಅವ್ರು ಕೇಳ್ತಾರೆ, ನಿನ್ನ ಹೆಂಡತಿಗೆ ಮಕ್ಕಳಾಗ್ತಾ ಇಲ್ಲ, ಹಾಗಾಗಿ ನೀನು 2ನೇ ಮದುವೆ ಆಗು ಅಂತ ಹೇಳಿ ಒತ್ತಾಯ ಮಾಡ್ತಾರೆ. ಅದಕ್ಕೆ ಜ್ಯೋತಿಬಾ ಫುಲೆ ಅವರ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ನೋವಾಗಿ ಕೇಳ್ತಾರೆ, ಹೆಣ್ಣಲ್ಲೇ ಯಾಕೆ ನೀವು ದೋಷವನ್ನ ಹುಡುಕ್ತೀರಾ, ದೋಷ ನನ್ನಲ್ಲೂ ಇರಬಹುದಲ್ಲ, ಆತರ ಯಾಕೆ ನೀವು ಯೋಚಿಸಲ್ಲ ಅನ್ನುವಂತ ಮಾತನ್ನ ಅವ್ರಿಗೆ ಹೇಳ್ತಾರೆ.
ಅದಾದ್ಮೇಲೆ ಜ್ಯೋತಿಬಾ ಫುಲೆ ಅವರು ಒಬ್ಳು ಬ್ರಾಹ್ಮಣ ವಿಧವೆಯ ಮಗನನ್ನ ದತ್ತು ತಗೋತಾರೆ. ಆ ಮಗನಿಗೆ ಯಶವಂತ್ ಅನ್ನುವಂತ ಹೆಸರನ್ನ ಕೂಡ ಅವರು ಇಡ್ತಾರೆ. ಅದಾದ್ಮೇಲೆ ಒಂದು ಪತ್ರ ಬರುತ್ತೆ ಜ್ಯೋತಿಬಾ ಫುಲೆ ಅವರಿಗೆ. ಆ ಪತ್ರದಲ್ಲಿ ಬರೆದಿರ್ತಾರೆ, ನಮ್ಮ ನಗರಕ್ಕೆ ಡ್ಯೂಕ್ ಆಫ್ ಕನಾಡ್ ಅನ್ನುವಂತಹ ಬ್ರಿಟನ್ ಯುವರಾಜ ಬರೋರಿದ್ದಾರೆ, ಆ ಸಮಾರಂಭಕ್ಕೆ ನಿಮ್ಗೆ ಕೂಡ ಆಹ್ವಾನ ಇದೆ, ದಯವಿಟ್ಟು ಬರಬೇಕು ಅಂತ ಹೇಳಿ ಆ ಪತ್ರದಲ್ಲಿ ಬರೆದಿರ್ತಾರೆ. ಜ್ಯೋತಿಬಾ ಫುಲೆ ಅವರು ರೈತರ ವೇಷದಲ್ಲಿ ಆ ಫಂಕ್ಷನ್ಗೆ ಹೋದ್ರೆ ಅಲ್ಲಿ ಬಂದಂತ ಅನೇಕ ಶ್ರೀಮಂತರು ಚೆನ್ನಾಗಿ ಒಳ್ಳೆ ಒಳ್ಳೆ ಬಟ್ಟೆಗಳನ್ನ ಹಾಕೊಂಡು ಬಂದಿರ್ತಾರೆ, ಬೆಳ್ಳಿ ಬಂಗಾರವನ್ನ ಕೊಟ್ಟಿರ್ತಾರೆ. ಆ ತರ ಎಲ್ಲ ಜನರು ಆಗಮಿಸಿರ್ತಾರೆ. ಆ ಯುವರಾಜ ಬಂದು ಆ ಶ್ರೀಮಂತರನ್ನ ನೋಡಿದ ನಂತರ ಅವ್ನಿಗೆ ತುಂಬಾ ಮನಸ್ಸಿಗೆ ಖುಷಿ ಆಗುತ್ತೆ. ಅವಾಗ ಜ್ಯೋತಿಬಾ ಫುಲೆ ಅವರು ಅವ್ರ ಹತ್ರ ಹೋಗಿ ಹೇಳ್ತಾರೆ, ಈ ಶ್ರೀಮಂತರನ್ನ ನೋಡಿ, ಚೆನ್ನಾಗಿರುವಂತ ಬಟ್ಟೆ ಹಾಕಿಕೊಂಡಿರೋರನ್ನ ನೋಡಿ ನಿಮ್ಮ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇರ್ಬೋದಲ್ಲ, ಆದ್ರೆ ಇವರು ಯಾರು ಕೂಡ ನೈಜ ಪ್ರತಿನಿಧಿಗಳಲ್ಲ. ನೀವು ನಿಜವಾದ ಹಿಂದೂಸ್ತಾನನ್ನ ನೋಡ್ಬೇಕು ಅಂತಂದ್ರೆ ಹಳ್ಳಿಗಳ ಕಡೆ ಹೋಗ್ಬೇಕು, ಅಲ್ಲಿರುವಂತಹ ಬಡ ಜನರನ್ನ ನೋಡ್ಬೇಕು. ಅವರ ಹೊಟ್ಟೆಗೆ ಅನ್ನ ಇಲ್ಲದೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ, ಮೈ ಮುಚ್ಚಿಕೊಳ್ಳುವಷ್ಟು ಅವ್ರ ಹತ್ರ ಬಟ್ಟೆಗಳಿಲ್ಲ. ಅವ್ರಿಗೆ ಶಿಕ್ಷಣವನ್ನ ಕೊಡಿಸ್ಬೇಕು, ಶಿಕ್ಷಣ ಕೊಡಿಸೋದ್ರಿಂದ ಎಲ್ಲ ಅನಿಷ್ಟ ಪದ್ಧತಿಗಳೆಲ್ಲನೂ ಹೊರಟು ಹೋಗುತ್ತೆ ಅಂತ ಹೇಳಿ ಜ್ಯೋತಿಬಾ ಫುಲೆ ಅವರು ಅವ್ರ ಹತ್ರ ಮನವಿಯನ್ನ ಮಾಡ್ತಾರೆ. ನಂತರ 1873 ಸೆಪ್ಟೆಂಬರ್ 24ನೇ ತಾರೀಕು ಪುಣೆಯಲ್ಲಿ ಸತ್ಯಶೋಧಕ ಸಮಾಜವನ್ನ ಸ್ಥಾಪಿಸ್ತಾರೆ. ಈ ಸಮಾಜ ಅಥವಾ ಈ ಸಂಸ್ಥೆಯ ಉದ್ದೇಶ ಅನ್ಯಾಯ ಮತ್ತು ಶೋಷಣೆ ವಿರುದ್ಧ ಹೋರಾಟ ಮಾಡೋದು, ಸ್ತ್ರೀಯರಿಗೆ ಸ್ಥಾನಮಾನವನ್ನ ಕಲ್ಪಿಸೋದು, ವಿಧವೆಯರಿಗೆ ಮರು ವಿವಾಹವನ್ನ ಮಾಡಿಸೋದು, ಭ್ರೂಣ ಹತ್ಯೆಯನ್ನ ನಿಷೇಧಿಸೋದು, ಈ ತರ ಎಲ್ಲ ಸಾಮಾಜಿಕ ಕೆಲಸಗಳನ್ನ ಜ್ಯೋತಿಬಾ ಫುಲೆ ಅವರು ಅವರ ಸಂಸ್ಥೆಯ ಮುಖಾಂತರ ಮಾಡ್ತಾರೆ. ನಂತರ 1888ರಲ್ಲಿ ಪುಣೆಯ ಎಲ್ಲ ಜನ ಸೇರ್ಕೊಂಡು, ಸಾರ್ವಜನಿಕರೆಲ್ಲರೂ ಸೇರ್ಕೊಂಡು ಜ್ಯೋತಿಬಾ ಫುಲೆ ಅವರಿಗೆ ಮಹಾತ್ಮ ಎನ್ನುವಂತಹ ಬಿರುದನ್ನ ಕೊಡ್ತಾರೆ. ಬಿರುದನ್ನ ಕೊಟ್ಟು ಅವರಿಗೆ ಸನ್ಮಾನವನ್ನ ಕೂಡ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.